ಸಿಜೆಪಿ ಪ್ರತಿಭಟನೆಯಿಂದ ಬಿಜೆಪಿಗೆ ಹೆಚ್ಚಿದ ಟೆನ್ಷನ್. ನೀಟ್ ಅಕ್ರಮ ಖಂಡಿಸಿ ಕೇಂದ್ರದ ವಿರುದ್ಧ ಸಿಜೆಪಿ ಸಮರ. ಲಾಠಿ ಚಾರ್ಜ್ ಬಳಿಕ ವಿದ್ಯಾರ್ಥಿಗಳ ಅಳಲಿನ ಸದ್ದು. ಈಗ ಸಮರ್ಥನೆ ಮಾಡಿಕೊಳ್ಳಲು ರಾಜ್ಯ ನಾಯಕರಿಗೆ ಇಕ್ಕಟ್ಟು. ರಾಜ್ಯದಲ್ಲಿ ಬಿಜೆಪಿ ವಿಪಕ್ಷವಾಗಿದೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದೆ. ಸಿಜೆಪಿ ಮಾಡ್ತಾ ಇರುವಂಥ ಪ್ರತಿಭಟನೆ ಈಗ ಅದು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇನ್ನೊಂದು ಕಡೆ ಲಾಠಿ ಚಾರ್ಜ್ ಬಗ್ಗೆ ವಿದ್ಯಾರ್ಥಿಗಳ ಅಳಲಿನ ಸದ್ದು ಕೂಡ ಕೇಳಿಸ್ತಾ ಇದೆ. ಈಗ ರಾಜ್ಯ ಬಿಜೆಪಿ ನಾಯಕರು ಇದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ? ಅಧಿವೇಶನ ಎದುರಾಗ್ತಾ ಇದೆ, ಕಾಂಗ್ರೆಸ್ಸು ಕೂಡ ಇದನ್ನು ಪ್ರಶ್ನೆ ಮಾಡ್ತಾರೆ. ಬಿಜೆಪಿಗೆ ವಿದ್ಯಾರ್ಥಿಗಳ ವಿರೋಧಿ ಪಕ್ಷ ಅಂತ ಹಣೆ ಪಟ್ಟಿಯನ್ನು ಕಟ್ಟಲಿಕ್ಕೆ ಈಗ ಒಂದು ಅಸ್ತ್ರವನ್ನು ಕಾಂಗ್ರೆಸ್ ಮಾಡ್ಕೋಬಹುದು. ವಿಪಕ್ಷಗಳ ಟೀಕಾಸ್ತ್ರವನ್ನು ಯಾವ ರೀತಿ ಎದುರಿಸುತ್ತೆ ಬಿಜೆಪಿ ಅನ್ನೋದೇ ಸದ್ಯ ಇರೋ ಅಂತ $1 ಮಿಲಿಯನ್ ಪ್ರಶ್ನೆ. ಅಧಿವೇಶನ ಆರಂಭ ಆದರೆ ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಅಸ್ತ್ರಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ರೆ, ಈಗ ನೀಟ್ ಪರೀಕ್ಷೆ ಇದೆಯಲ್ಲ, ಇದು ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವಾಗಿ ಕಾಂಗ್ರೆಸ್ಗೆ ಸಿಕ್ಕಿದೆ. ನೀವೇನ್ರಿ ಮಾಡ್ತಾ ಇದ್ದೀರಾ ದೆಹಲಿನಲ್ಲಿ, ನಾವು ನೋಡ್ತಾ ಇದ್ದೀವಿ ಅನ್ನೋ ಮಾತನ್ನ ಏನಾದರೂ ಕಾಂಗ್ರೆಸ್ ಪಕ್ಷದವ್ರು ಆಡಿದ್ರೆ ಕತೆ ಏನು, ಮುಂದೇನು? ಈ ಪ್ರಶ್ನೆ ರಾಜ್ಯ ಬಿಜೆಪಿ ನಾಯಕರಿಗೆ ಈಗ ಎದುರಾಗಿರುವಂಥದ್ದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಣಪತಿ, ಈಗ ಕಾಂಗ್ರೆಸ್ ವಿರುದ್ಧ ಹರಿಹಾಯಲಿಕ್ಕೆ, ಕಿಡಿಕಾರಲಿಕ್ಕೆ ವೇದಿಕೆಯನ್ನು ಮಾಡ್ಕೊಳ್ತಾ ಇದ್ದಂಥ ಬಿಜೆಪಿಗೆ ಈಗ ಮುಜುಗರದ ವಾತಾವರಣ, ನೀಟ್ ಟೆನ್ಷನ್ ಶುರುವಾಗಿದೆ. ಮಧುಸೂದನ್, ಖಂಡಿತ ನೋಡಿ, ಜಾತಿ ಲೆಕ್ಕಾಚಾರ ಒಂದ್ ಲೆಕ್ಕ ನೋಡೋದಾದ್ರೆ ಬಿಜೆಪಿಯವರು ಒಂದಷ್ಟು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಿದ್ರು. ಅಂದ್ರೆ ಒಂದಷ್ಟು ಜಾತಿಯನ್ನ ಲೆಕ್ಕಾಚಾರ ಕಡೆಗಣಿಸಿದ್ದೇನೆ, ಆದ್ರೆ ಇದು ಯುವ ಸಮುದಾಯವನ್ನೇ ಎಲ್ಲೋ ಒಂದ್ ಕಡೆ ಕಡೆಗಣಿಸಿದೆ ಅನ್ನೋದು ಕೂಡ ಒಂದಷ್ಟು ಸಂದೇಶ ದೆಹಲಿ ಮಟ್ಟದಲ್ಲಿ ರವಾನೆ ಆಗ್ತಿರುವಂತದ್ದು. ಅಂದ್ರೆ 2019 ಅಥವಾ 2024 ಒಂದಷ್ಟು ಚುನಾವಣೆ ನೋಡಿದಾಗ ಮೋದಿಯವರನ್ನ ಬೆಂಬಲಿಸಿದ್ದು ಇದೇ ಯುವ ಸಮುದಾಯ. ಹೀಗಾಗಿ ಈ ಮೋದಿಯವರನ್ನ ಬೆಂಬಲಿಸಿದಂತಹ ಯುವ ಸಮುದಾಯವನ್ನೇ ಜೊತೆಗಿಟ್ಕೊಂಡು ರಾಜ್ಯ ಬಿಜೆಪಿಯವರು ಕೂಡ ಒಂದಷ್ಟು ಚುನಾವಣೆ ಗೆಲ್ಲೋಕೆ ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಅದೇ ಯುವ ಸಮುದಾಯ ಜೊತೆಗೆ ಇದ್ರು. ಆದ್ರೆ ನಿನ್ನೆ ಮತ್ತು ಮೊನ್ನೆ ನಡೆದಂತ ಒಂದಷ್ಟು ಘಟನೆಗಳು ಏನಿದೆ, ಅದು ಎಲ್ಲೋ ಒಂದ್ ಕಡೆ ಯುವ ಸಮುದಾಯ ಬಿಜೆಪಿಯ ವಿರೋಧವನ್ನ ಕೊಟ್ಕೊಳ್ತಾ ಇದೆ ಅನ್ನೋ ಲೆಕ್ಕಾಚಾರ ಈಗಾಗಲೇ ಸದ್ದು ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಒಂದಷ್ಟು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹಿಂದೇಟಾಗ್ತಿರುವಂತದ್ದು. ಅಂದ್ರೆ ಲಾಠಿ ಚಾರ್ಜ್ ಆದ ಬಳಿಕ ಎಲ್ಲೋ ಒಂದ್ ಕಡೆ ಯುವಕರನ್ನ ವಿರೋಧವನ್ನ ಮಾಡ್ಕೊಳ್ತಾ ಇದೆ, ಜೊತೆಗೆ ಯುವಕರ ಜೊತೆಗೆ ನಿಲ್ತಾ ಇಲ್ಲ ಅನ್ನೋದು ಕೂಡ ಒಂದು ಸಂದೇಶವನ್ನ ರವಾನೆ ಆಗ್ತಿದೆ. ಜೊತೆಗೆ ಈ ಯುವ ಸಮುದಾಯಕ್ಕೆ ಬಿಜೆಪಿ ಕಾಂಗ್ರೆಸ್ ಇರ್ಬೋದು, ಅನೇಕ ವಿಪಕ್ಷಗಳು ಈಗಾಗಲೇ ಸಪೋರ್ಟ್ ನಿಂತಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯ ಬಿಜೆಪಿ ಕೂಡ ಮುಂದಿನ ದಿನಗಳಲ್ಲಿ ಈ ಯುವ ಸಮುದಾಯಕ್ಕೆ ಒಂದಷ್ಟು ತಪ್ಪು ಸಂದೇಶಗಳು ಹೋಗ್ತಾ ಇರುವಂತದ್ದು. ನೋಡಿ, ಮೋದಿ ಅವರು ಹೇಳಿರೋ ಪ್ರಕಾರ ಯುವ ಸಮುದಾಯ ದೇಶದ ಶಕ್ತಿ ಅಂತ ಇದ್ರು, ಜೊತೆಗೆ ರೈತರು ದೇಶದ ಬೆನ್ನೆಲುಬು ಅಂತ ಇದ್ರು. ಇವತ್ತು ಆ ಎರಡೂ ಸಮುದಾಯಕ್ಕೂ ಕೂಡ ಹೊಡೆತ ಬಿದ್ದಾಗ ರಾಜ್ಯ ಬಿಜೆಪಿ ನಾಯಕರು ಇದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಹಿಂದೇಟನ್ನ ಹಾಕ್ತಿರುವಂತದ್ದು. ಜೊತೆಗೆ ಕೇಂದ್ರದ ಒಂದಷ್ಟು ಕೊಡುಗೆಗಳೇನಿದೆ, ಕೇಂದ್ರದ ಒಂದಷ್ಟು ಅಭಿವೃದ್ಧಿ ಯೋಜನೆಗಳಿದೆ, ಇದು ಯುವ ಸಮುದಾಯದ ಪರವಾಗೇ ಇತ್ತು, ಆದ್ರೆ ಮುಂದಿನ ದಿನಗಳಲ್ಲಿ ಇರುತ್ತಾ, ಇದು ಕೂಡ ಸಾಕಷ್ಟು ಪ್ರಶ್ನೆ ಆಗ್ತಿರುವಂತದ್ದು. ಹೀಗಾಗಿ ಈ ವಿಚಾರವನ್ನ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬಂದರೂ ಕೂಡ ಯುವ ಸಮುದಾಯ ಬಿಜೆಪಿ ಪರ ನಿಲ್ಲೋಕೆ ಒಂದಷ್ಟು ಹಿಂದೇಟಾಗುತ್ತೆ. ಯಾಕಂತಂದ್ರೆ ಇವತ್ತು ಮಾಧ್ಯಮ ಇರ್ಬೋದು, ಜೊತೆಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಈ ಎರಡರಲ್ಲೂ ಕೂಡ ಇಲ್ಲೊಂದ್ ಕಡೆ ಸಾಕಷ್ಟು ಬಿಜೆಪಿಯ ವಿರೋಧವನ್ನ ಕಟ್ತಾ ಇರುವಂತದ್ದು. ಜೊತೆಗೆ ಬಿಜೆಪಿ ಇವತ್ತು ಯುವ ಸಮುದಾಯದ ಉದ್ಯೋಗದ ವಿಚಾರಕ್ಕೆ ಇರ್ಬೋದು, ಜೊತೆಗೆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದೆ. ಈ ರೀತಿಯಾದಂತಹ ಒಂದು ಸಂದೇಶವನ್ನ ರವಾನೆ ಆಗ್ತಿದೆ. ಹಾಗಾಗಿ ರಾಜ್ಯ ಬಿಜೆಪಿ ನಾಯಕರು ಎಲ್ಲೂ ಕೂಡ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಮುಂದಾಗ್ತಿಲ್ಲ. ಎಲ್ಲೋ ಒಂದ್ ಕಡೆ ಈ ಪ್ರತಿಭಟನೆ ಸ್ವರೂಪ ಬದಲಾಗ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ಹೇಳ್ತಾ ಇದೆ ಹೊರತಾಗಿ, ಆದ್ರೆ ಈ ಲಾಠಿ ಚಾರ್ಜ್ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಅವರಿಗೂ ಕೂಡ ಇರುಸು ಮುತ್ತಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ನೀವು ಹೇಳಿದ ಹಾಗೆ ಒಂದು ಅಧಿವೇಶನಗಳು ಕೂಡ ಬರುತ್ತೆ, ಸಾಕಷ್ಟು ಲೋಕಲ್ ಚುನಾವಣೆಗಳು ಕೂಡ ಬರುತ್ತೆ. ಈ ಸಮುದಾಯ ಈ ಹೊತ್ತಿನಲ್ಲಿ ಯುವ ಸಮುದಾಯವನ್ನ ಹೇಗೆ ಜೊತೆಗಿಟ್ಕೊಂಡು ಹೋಗ್ಬೇಕು, ಜೊತೆಗೆ ಈ ಯುವ ಸಮುದಾಯ ಮೋದಿ ಅವರಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವು ಮೋದಿ ಹೆಸರು ಇಟ್ಕೊಂಡು ಹೇಗೆ ಚುನಾವಣೆ ಹೋಗ್ಬೇಕು, ಈ ಎಲ್ಲಾ ಲೆಕ್ಕಾಚಾರಗಳನ್ನು ಕೂಡ ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ತಲೆನೋವು ಉಂಟು ಮಾಡಿರುವಂತದ್ದು. ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.